ಗ್ರಾಮದಲ್ಲಿ ಮೊಹರಂ ಮೊಹರಂ ಹಬ್ಬನ ಹಿಂದೂಗಳು ಬಹಳ ಅರ್ಥಪೂರ್ಣವಾಗಿ ಇದನ್ನ ನಡೆಸ್ಕೊಡ್ತಾರೆ. ಇದು 2 ದಿವಸ ಕಾರ್ಯಕ್ರಮ. ಇದು ಸಂಕೇತ ಏನಂತ ಹೇಳಿದ್ರೆ, ಹಿಂದೂ ಮುಸ್ಲಿಂ ಶಾಂತಿ ಸೌಹಾರ್ದತೆ ಕಾಪಾಡೋದಕ್ಕಾಗಿ ಈ ಕಾರ್ಯಕ್ರಮ ಬಹಳ ಉಪಯೋಗ ಆಗ್ತದೆ ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳು ಈಡೇರಿಸುತ್ತದೆ. ಈ ಗ್ರಾಮದಲ್ಲಿ ಶತಮಾನಗಳಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ. ಯುವಕರು, ಮಹಿಳೆಯರು, ಮುದುಕರು, ಮುದುಕಿಯರು, ಗ್ರಾಮೀಣ ಪ್ರದೇಶಗಳಿಂದ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಹಳ್ಳಿಗಳ ಪ್ರದೇಶಗಳಿಂದ ಬಹಳಷ್ಟು ಜನರು ಇಲ್ಲಿ ಸಮ್ಮಿಲನ ಆಗ್ತಾರೆ. ರಾತ್ರಿ ಇಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಾಲೆಯ ಮಕ್ಕಳು, ಯುವಕರು, ವಯಸ್ಸು ಆಗಿರ್ತಕ್ಕಂಥವರು ಎಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಬಹುಮತೀಯ ರಾಷ್ಟ್ರ ಆಗಿರುವುದರಿಂದ ಎಲ್ಲ ಮತಗಳ, ಎಲ್ಲ ಜಾತಿಯ ಜನರ ಹೊಂದಾಣಿಕೆ, ಸೌಹಾರ್ದತೆ, ಶಾಂತಿಯನ್ನ ಕಾಪಾಡಿಕೊಳ್ಳೋದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಪ್ರಯೋಜನ ಆಗ್ತದೆ ಅಂತ ನಮ್ಮ ಹಿರಿಯರು, ತಾತಂದರು, ಅವರ ಮುತ್ತಾತಂದರು ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಈ ಕಾರ್ಯಕ್ರಮ ನಮ್ಮೂರಿನ ಗ್ರಾಮಸ್ಥರೆಲ್ಲರೂ ಸೇರಿ ಈ ಅಗ್ನಿಕುಂಡ ಬೆಳಗ್ಗೆಯಿಂದ 7 ದಿವಸಗಳ ಕಾಲ ಅಗ್ನಿ ಈ ಸೌದೆ ಹಾಕಿ ಎಲ್ಲ ಗ್ರಾಮೀಣ ಪ್ರದೇಶದ ಜನರು, ನಮ್ಮೂರಿನ ಜನರು, ಬೇರೆ ಊರಿನ ಜನರು ಎಲ್ಲರೂ ಇಲ್ಲಿ ಭಾಗವಹಿಸಿ ಇಲ್ಲಿ ಈ ಅಲ್ಲಾಮ್ ಅಂತ ಏನು ಇದೆ ಅದನ್ನ ನೀವು ನೋಡಿದ್ದೀರಿ, ಇವಾಗಲೇ ವೀಕ್ಷಣೆ ಮಾಡಿದ್ದೀರಿ. ಮತ್ತೆ ಈ ಪೀರುಗಳನ್ನತಕ್ಕಂಥದ್ದು 2 ರೀತಿಯ ಪೀರುಗಳು. ಒಂದು ದೊಡ್ಡ ಪೀರುಗಳು ಮತ್ತೆ ಇನ್ನು ಗುಮ್ಮಟ ಪೀರುಗಳು ಅಂತ. ಆ ಪೀರುಗಳಿಗೆಲ್ಲ ಒಂದೊಂದು ಮನೆಯ ಹೆಸರಿದೆ. ಇದು ನಾಳೆ ಇದು ಶೋಕ, ಇದು ಮೊಹರಂ ಅಂತ ಹೇಳಿದ್ರೆ ಮೊಹಮ್ಮದ್ ಪೈಗಂಬರ್ ಅವ್ರನ್ನ, ಅವರ ವಂಶಸ್ಥರನ್ನ ಸಾಯಿಸಿರ್ತಕ್ಕಂಥದ್ದನ್ನ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡ್ರು ಹಾಗೂ ವಕೀಲರಾದಂಥ ಎಸ್ ಶಂಕರಪ್ಪ, ಶ್ರೀನಿವಾಸ್ ರೆಡ್ಡಿ, ಇನ್ನ ಮಿಕ್ಕಿದ 30 ಜನ ನಮ್ಮೂರ ಲಾಯರ್ಸ್ ಇದ್ದಾರೆ. ಇವರ ಮುಖಾಂತರ ನಮ್ಮೂರಲ್ಲಿ ಯಾವುದೇ ಭೇದ ಭಾವವಿಲ್ಲದೆ, ಮುಸ್ಲಿಮ್ಸ್ ಅನ್ನೋದು ಇಲ್ಲದೆ ನಮ್ಮಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇನ್ನ ರಾತ್ರಿ 8 ಗಂಟೆಗೆ ಪ್ರಾರಂಭವಾದರೆ ಬೆಳಗ್ಗೆ 6 ಗಂಟೆ ತನಕ ವಿಪರೀತವಾಗಿ ವೇಷಗಳಿರ್ತವೆ. ನಾನಾ ಬಗೆಯ ಹುಲಿ, ಸಿಂಹ ವೇಷ, ಗಾರಡಿ ಬೊಂಬೆ, ಕೀಲು ಕುದುರೆ, ದುರ್ಯೋಧನ ಪೋಷ, ಶ್ರೀಕೃಷ್ಣನ ಪೋಷ, ಎಲ್ಲಾ ತರ ವೇಷಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲಾ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿವೃತ್ತ ಸರ್ವೋಚ್ಚ ನ್ಯಾಯಾಧೀಶರಾದಂತಹ ಗೋಪಾಲ್ ಗೌಡ್ರು ಹಾಗೂ ನಮ್ಮ ಎಸ್ ಶಂಕರಪ್ಪ, ಶ್ರೀನಿವಾಸ್ ರೆಡ್ಡಿ ಇವರೆಲ್ಲ ಮುಖಾಂತರ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಸರ್, ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರಿಂದ ಬರ್ತಾ ಇದೆ ಈ ಒಂದು ಕಾರ್ಯಕ್ರಮ. ಜಾತಿ ಭೇದ ಇಲ್ಲ. ನಮ್ಮೂರಲ್ಲಿ ಇರುವುದು ಒಂದೇ ಮನೆ. ಅವರು ಇದಕ್ಕೋಸ್ಕರ ಮೊಹರಂಗೋಸ್ಕರನೇ ಅವ್ರನ್ನ ಇಟ್ಕೊಂಡಿದ್ದಾರೆ. ಆ ಮೊಹರಮ್ಮನ್ನು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅವ್ರದ್ದೇನು ಇಲ್ಲ, ನಾವೇ ಮುಂದೆ ನಿಂತ್ಕೊಂಡು ನಮ್ಮ ಎಲ್ಲಾ ಕುಲ ಬಾಂಧವರು ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ಇಲ್ಲಿ ಬಾಬಾ ಎಷ್ಟು ಸ್ಥಿತ ಇಡ್ತಾರೆ? 11 ದಿವಸ ಇರ್ತೀವಿ. 11 ದಿವಸ ಶನಿವಾರ ಭಾನುವಾರ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮಗಳು ಇರ್ತವೆ. ಇದೆಲ್ಲ ನಮ್ಮ ಭೇದ ಭಾವ ಇಲ್ಲದೆ ನಮ್ಮ ಸಂಸ್ಕೃತಿಯ ಕಾರ್ಯಕ್ರಮಗಳು ವರ್ಷನೂ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಜನ ವಿಪರೀತವಾಗಿ ಬರ್ತಾರೆ. 8 ಗಂಟೆ ಮೇಲೆ ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಕ್ಕದ ಗ್ರಾಮವಾದ ತುಮ್ಮನಹಳ್ಳಿ ವೇಣುಗೋಪಾಲ್ ಅವರು ಸಹ
2,000 ಜನಕ್ಕೆ ಊಟದ ವ್ಯವಸ್ಥೆ 3 ವರ್ಷದಿಂದ ಅವರು ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ.